ಲಕ್ಷ ಲಕ್ಷ ಹಣವನ್ನ ನುಂಗಿ ನೀರು ಕುಡಿದು ಬಿಟ್ರ ರಚಿತಾರಾಮ್ ಅವರು. ಫಿಲ್ಮ್ ಚೇಂಬರ್ನಲ್ಲಿ ರಚಿತಾರಾಮ್ ವಿರುದ್ಧ ದೂರನ್ನ ನೀಡಲಾಗಿದೆ. ಲಕ್ಷ ಲಕ್ಷ ಹಣವನ್ನ ನುಂಗಿ ರಚಿತಾರಾಮ್ ಅವರು ಮೋಸ ಮಾಡಿಬಿಟ್ರ. ಯಾಕಂದ್ರೆ ಫಿಲ್ಮ್ ಚೇಂಬರ್ನಲ್ಲಿ ರಚಿತಾರಾಮ್ ವಿರುದ್ಧ ದೂರು ನೀಡಲಾಗಿದೆ. ಉಪ್ಪಿ ರುಪ್ಪಿ ಸಿನಿಮಾಗಾಗಿ ಅಡ್ವಾನ್ಸ್ ಅನ್ನ ಪಡೆದು ಕೊಡದಂತ ಆರೋಪ ಕೇಳಿಬರ್ತಾ ಇದೆ. 8 ವರ್ಷಗಳ ಹಿಂದೆ ಮೂಡಿ ಬರಬೇಕಾಗಿದ್ದಂತ ಉಪ್ಪಿ ರುಪ್ಪಿ ಸಿನಿಮಾದಲ್ಲಿ ಉಪೇಂದ್ರ ಜೊತೆ ನಟಿಸೋದಕ್ಕೆ ಒಪ್ಕೊಂಡಿದ್ರು ರಚಿತಾರಾಮ್ ಅವರು. ವಿಜಯಲಕ್ಷ್ಮಿ ಅರಸ್ ನಿರ್ಮಾಣದ ಕೆ ಮಾದೇಶ ನಿರ್ದೇಶನದ ಸಿನಿಮಾ ಇದು. ಆದ್ರೆ ಈ ಸಿನಿಮಾದಲ್ಲಿ ಅಡ್ವಾನ್ಸ್ ಹಣವನ್ನ ಪಡೆದು ಅದಾದ ಮೇಲೆ ಹಣವನ್ನ ವಾಪಸ್ ಕೊಡದೆ ಹಣವನ್ನ ನುಂಗು ಬಿಟ್ರ. ಸದ್ಯ ಈ ಬಗ್ಗೆನೇ ಫಿಲ್ಮ್ ಚೇಂಬರ್ನಲ್ಲಿ ರಚಿತಾರಾಮ್ ವಿರುದ್ಧ ದೂರನ್ನ ನೀಡಿದ್ದಾರೆ ಚಿತ್ರತಂಡ. ವಿಷಯದಲ್ಲಿ ಗಮನಿಸ್ತಾ ಇದೀವಲ್ಲ, ಇದೇ ಉಪ್ಪಿ ರುಪ್ಪಿ ಸಿನಿಮಾ ಸುಮಾರು 8 ವರ್ಷಗಳ ಹಿಂದೆನೇ ರಿಲೀಸ್ ಆಗಬೇಕಿತ್ತು. ಬಟ್ ಅನೇಕ ಕಾರಣಗಳಿಂದ ಸಿನಿಮಾ ತೆರೆ ಕಾಣಲಿಲ್ಲ. ಬಟ್ ಇದೇ ಸಿನಿಮಾದಲ್ಲಿ ಅಡ್ವಾನ್ಸ್ ಹಣವನ್ನ ಪಡೆದಿರ್ತಾರೆ ರಚಿತಾರಾಮ್ ಅವರು. ಆದ್ರೆ ಆ ಹಣವನ್ನ ಪಡೆದುಕೊಂಡು ಅವ್ರು ವಾಪಸ್ ಕೊಟ್ಟಿಲ್ಲ ಅಂತ ಸದ್ಯ ಸಿನಿಮಾದ ನಿರ್ದೇಶಕರು ಚಿತ್ರತಂಡ ಈ ಆರೋಪವನ್ನ ಮಾಡ್ತಿರೋದು. ಹಣ ತಗೊಂಡಿದ್ರು ರಚಿತಾರಾಮ್ ಅವರು, ಆದ್ರೆ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅನ್ನುವಂತ ವಿಚಾರ ಈಗ ಗೊತ್ತಾಗ್ತಿದೆ. 23 ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ದಂತ ನಟಿ ರಚಿತಾರಾಮ್ ಅವರು ಮುಂಗಡವಾಗಿ 13 ಲಕ್ಷ ಅಡ್ವಾನ್ಸ್ ಅನ್ನ ಹಣ ಪಡೆದಿದ್ರು ನಟಿ. 2017ರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿತ್ತು ಚಿತ್ರತಂಡ. ಬರೋದಕ್ಕೆ ಒಪ್ಪಿದ್ದಕ್ಕೋಸ್ಕರನೇ ಟಿಕೆಟ್ ಬುಕ್ ಮಾಡಿದ್ರು. ಅದಾದ್ಮೇಲೆ ಬರೋದಿಲ್ಲ, ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡಿಸಿದ್ರಂತೆ ರಚಿತಾರಾಮ್ ಅವರು. 15 ದಿನಗಳ ಕಾಲ ರಚಿತಾರಾಮ್ಗೆ ಚಿತ್ರತಂಡ ವೇಟ್ ಮಾಡ್ತಿತ್ತು. ಪ್ರತಿದಿನ ಟಿಕೆಟ್ ಸೂಟ್ ರೂಮ್ ಅನ್ನ ಬುಕ್ ಮಾಡಿದ್ರು ಕೂಡ ನಟಿ ಬರಲಿಲ್ಲ. ಇನ್ನು ಹೀರೋ ಫೋಷನ್ ಶೂಟಿಂಗ್ ಅನ್ನು ಮಾಡಿ ವಾಪಸ್ ಆಗಿತ್ತು ಟೀಮ್. ರಚಿತಾರಾಮ್ನಿಂದ 1.5 ಕೋಟಿಯನ್ನ ಕಳೆದುಕೊಂಡಿದ್ದಾರೆ ನಿರ್ಮಾಪಕಿ. ಮೈಸೂರಿನಲ್ಲಿ ನಡೆದ ಶೂಟಿಂಗ್ ನಲ್ಲಿ 1 ದಿನ ಮಾತ್ರ ಭಾಗಿಯಾಗಿದ್ರು. ಬಟ್ ಬಂದಿಲ್ಲ. ಮತ್ತೆ ರಚಿತಾ ಕಾರಣದಿಂದ ಅರ್ಧಕ್ಕೆ ನಿಂತು ಹೋಗಿದ್ದಂತ ಉಪ್ಪಿ ರುಪ್ಪಿ ಸಿನಿಮಾ ಈಗ ಹಣವೂ ಇಲ್ಲ, ಸಿನಿಮಾನೂ ಕಂಪ್ಲೀಟ್ ಆಗಿಲ್ಲ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಅಂದಿನಿಂದ ಸಂಪರ್ಕಕ್ಕೆ ಸಿಗದೆ ಸತಾಯಿಸ್ತಿದ್ದಾರೆ ನಟಿ. ಈಗ ಫಿಲ್ಮ್ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ಮಾಪಕಿ. ಚಿತ್ರದಲ್ಲಿ ಈಗ ಅಡ್ವಾನ್ಸ್ ಹಣ ಏನ್ ತಗೊಂಡಿದ್ರು ಮುಂಗಡವಾಗಿ 13 ಲಕ್ಷ ಹಣ ವಾಪಸ್ ಕೊಡ್ತಿಲ್ಲ. ಚಿತ್ರ ಅನೇಕ ರೀತಿಯಾಗಿ ಬ್ಯಾಂಕಾಕ್ ಅಲ್ಲಿ ವಿದೇಶದಲ್ಲಿ ಶೂಟಿಂಗ್ಗೋಸ್ಕರ ಕರೆದಿದ್ರಂತೆ. ಈಗ ಬರ್ತೀನಿ ಆಗ ಬರ್ತೀನಿ ಆಮೇಲೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಚಿತ್ರೀಕರಣಕ್ಕೆ ಇಡೀ ಒಂದಿನ ಸೆಟಪ್ ಇರ್ಬೋದು, ಸೂಟ್ ರೂಮ್ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದ್ರು ಕೂಡ ರಚಿತಾರಾಮ್ ಅವರು ಬಂದಿಲ್ಲ. ಒಂದೇ ಒಂದಿನ ಮಾತ್ರ ಒಂದಿಷ್ಟು ಶೂಟಿಂಗ್ ಬಂದಿದ್ರು ಬಿಟ್ರೆ ಮತ್ತೆ ಯಾವ್ದು ಕಾರಣಕ್ಕೂ ಬಂದಿಲ್ಲ. ಈಗ ಹಣದ ಅಡ್ವಾನ್ಸ್ ಏನು 13 ಲಕ್ಷ ಹಣ ಅಡ್ವಾನ್ಸ್ ಅನ್ನ ಪಡ್ಕೊಂಡಿದ್ರು ಚಿತ್ರಕ್ಕೆ. ಬಟ್ ಆ ಹಣ ವಾಪಸ್ ಕೊಡ್ತಿಲ್ಲ, ನಮ್ಮ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ. ಸಿನಿಮಾ ಕೂಡ ಒಂದು ಕಡೆ ರಿಲೀಸ್ ಆಗಿಲ್ಲ, ಮತ್ತೊಂದು ಕಡೆಯಲ್ಲಿ ಹಣನೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥ ದೂರನ್ನ ಸದ್ಯ ನೀಡಿದ್ದಾರೆ.